ಎಕ್ಸಾಮಿನೇಷನ್ ನಾವು ಪಾಸ್ ಆಗಬೇಕು ಅಂದರೆ ಬರೀ ಜ್ಞಾನ ಒಂದೇ ಇದ್ದರೆ ಸಾಲದು, ಜೊತೆಗೆ ನಿರಂತರ ಅಭ್ಯಾಸಗಳು ಇರಬೇಕು, ಮಾದರಿ ಪರೀಕ್ಷೆಗಳು ಇರಬೇಕು, ನಿತ್ಯ ನಿರಂತರ. ಎಷ್ಟೇ ಜ್ಞಾನ ಇದ್ರೂ ಕೂಡ ಆ ಎಕ್ಸಾಮಲ್ಲಿ ಆ ಟೈಮಲ್ಲಿ ಅದನ್ನು ಕರೆಕ್ಟಾಗಿ ಔಟ್ಪುಟ್ ಮಾಡಲಿಲ್ಲ ಅಂದರೆ ಅವರು ಫೇಲ್ಯೂರ್ ಆಗ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಆಕಾಂಕ್ಷಿಗಳಿಗೆ ಸರ್ಜಿ ಫೌಂಡೇಶನ್ ಮತ್ತು ಜೆಸಿಐ ಶಿವಮೊಗ್ಗ ಮಲೆನಾಡು ವತಿಯಿಂದ ಜುಲೈ 1ರಂದು ಕುವೆಂಪು ರಂಗಮಂದಿರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಉಚಿತ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲಾಗುವುದು ಎಂದು ಸರ್ಜಿ ಫೌಂಡೇಶನ್ ಮುಖ್ಯಸ್ಥ ಹಾಗೂ ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ನಡೆಯಲಿರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಸಜ್ಜಾಗುತ್ತಿರುವ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ನೆರವಾಗುವ ಉದ್ದೇಶದಿಂದ ಇದನ್ನು ಆಯೋಜಿಸಲಾಗಿದೆ. ಈ ಕಾರ್ಯಾಗಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ತಜ್ಞರಾದ ಸೋಮಪ್ಪ ದುಂಡಿಗೆರೆ ಮತ್ತು ನಾಗರಾಜ್ ರೆಡ್ಡಿ ಇವರ ನೇತೃತ್ವದಲ್ಲಿ ಇತ್ತೀಚಿನ ಪರೀಕ್ಷಾ ಪದ್ಧತಿ, ಪ್ರಶ್ನೆ ಪತ್ರಿಕೆ ಮತ್ತು ದೈಹಿಕ ಪರೀಕ್ಷೆ ನಡೆಸುವ ಪದ್ಧತಿ, ಪಠ್ಯಕ್ರಮದ ವಿಶ್ಲೇಷಣೆ, ಪರೀಕ್ಷೆಗಳನ್ನು ಎದುರಿಸುವ ಅಭ್ಯರ್ಥಿಗಳು ಅನುಸರಿಸಬೇಕಾದ ಸುಲಭ ತಂತ್ರಗಳು, ಪ್ರಸ್ತುತ ಜಾಗತಿಕ ಸ್ಪರ್ಧೆಯ ವಾಸ್ತವತೆಗಳು ಹಾಗೂ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಇತ್ತೀಚಿನ ಬದಲಾವಣೆಗಳ ಕುರಿತು ಸಂಪನ್ಮೂಲ ವ್ಯಕ್ತಿಗಳ ಸಮಗ್ರವಾದ ಮಾಹಿತಿಯನ್ನು ನೀಡಲಾಗುವುದು ಎಂದರು. ಹಾಗೆಯೇ ಕಾಯಕ ಸೇತು ಪರೀಕ್ಷಾ ಪಥ ಎಂಬ ಶೀರ್ಷಿಕೆಯಡಿಯಲ್ಲಿ 30 ದಿನಗಳ ಉಚಿತ ಆನ್ಲೈನ್ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕಾರ್ಯಕ್ರಮ ಲೋಕಾರ್ಪಣೆಯಾಗಲಿದ್ದು, ಇದು ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ಸಹಾಯಕವಾಗುತ್ತದೆ ಎಂದಿದ್ದಾರೆ. 30 ದಿನಗಳ ಆನ್ಲೈನ್ ತರಬೇತಿ ಮುಂಬರುವ ಜೂನ್ 29ರಿಂದ ಆರಂಭವಾಗಲಿದ್ದು, ಈ ತರಬೇತಿಯಲ್ಲಿ ಪ್ರತಿದಿನ ಬೆಳಗ್ಗೆ 2 ಗಂಟೆ ಮತ್ತು ಸಂಜೆ 2 ಗಂಟೆಗಳ ಕಾಲ ನುರಿತ ಉಪನ್ಯಾಸಕರಿಂದ ಬೋಧನೆಯನ್ನು ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳು ನಿರಂತರ ಮೌಲ್ಯಮಾಪನ ಹಾಗೂ ಸಮಯ ನಿರ್ವಹಣಾ ಕೌಶಲ್ಯ ಹೆಚ್ಚಿಸಲು ಪ್ರತಿದಿನ ಮತ್ತು ವಾರಕ್ಕೊಮ್ಮೆ ಟೆಸ್ಟ್ ಸೀರೀಸ್ ಅನ್ನು ನಡೆಸಲಾಗುತ್ತದೆ. ಜೊತೆಗೆ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಸುಲಭವಾಗಿ ಓದಲು ಅನುಕೂಲವಾಗುವಂತೆ ಸಮಗ್ರ ಸ್ಟಡಿ ಮೆಟೀರಿಯಲ್ ಅಂದರೆ ಕ್ಲಾಸ್ ನೋಟ್ಸ್ ಅನ್ನು ಡಿಜಿಟಲ್ ರೂಪದಲ್ಲಿ ಉಚಿತವಾಗಿ ಒದಗಿಸಲಾಗುತ್ತದೆ ಎಂದು ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಆಕಾಂಕ್ಷಿಗಳಿಗೆ ನೀಡಲಾಗುವ ಉಚಿತ ತರಬೇತಿ ಮತ್ತು ಮಾರ್ಗದರ್ಶನ ಕಾರ್ಯಕ್ರಮದ ಬಗ್ಗೆ ಧನಂಜಯ ಸರ್ಜಿ ಏನು ಹೇಳಿದ್ರು ಕೇಳೋಣ ಬನ್ನಿ. ದಿ ಒರಿಜಿನಲ್ ಆಭರಣ ಉಡುಪಿ ಪ್ರಸ್ತುತಪಡಿಸುವ ಅವಿನಾಭಾವ ಡೈಮಂಡ್ ಅಂಡ್ ಗೋಲ್ಡ್ ಕಲೆಕ್ಷನ್ಸ್. ಅವಿನಾಭಾವ ಚಿನ್ನ ಹಾಗೂ ವಜ್ರದ ಎಲ್ಲಾ ಆಭರಣಗಳಿಗೆ 0% ಮೇಕಿಂಗ್ ಚಾರ್ಜಸ್ ಇದೆ. ಜೂನ್ 24ರಿಂದ 26ರವರೆಗೆ ಮಾತ್ರ. ಸಂಪರ್ಕಿಸಿ ದಿ ಒರಿಜಿನಲ್ ಆಭರಣ, ಕುವೆಂಪು ರಸ್ತೆ, ಜೈಲ್ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಈ ಸುವರ್ಣಾವಕಾಶವನ್ನ ನಿಮ್ಮದಾಗಿಸಿ. ಕೇವಲ 3 ದಿನಗಳವರೆಗೆ ಮಾತ್ರ ಲಭ್ಯ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಜುಲೈ 1ನೇ ತಾರೀಕು ಈ ಕಾಯಕ ಸೇತು ಆರೋಗ್ಯ ಪರೀಕ್ಷಾ ಪಥ ಅಂತ ಹೇಳಿ ಏನು ಈ ಆನ್ಲೈನ್ ಪ್ರೋಗ್ರಾಮ್ ಮಾಡ್ತಿದ್ವಿ, ಅದ್ರ ಜೊತೆಗೆ ಜುಲೈ 1ನೇ ತಾರೀಕು ವಿಶೇಷವಾಗಿ ಒಂದು ಟ್ರೈನಿಂಗ್ ಸೆಷನ್ನ ಆಫ್ಲೈನ್ ಅಂದರೆ ಕುವೆಂಪು ಮಂದಿರದಲ್ಲಿ ಅದನ್ನು ಮಾಡಲಿದ್ದೇವೆ. ಅದರದ ಸಹಯೋಗ ನಮ್ಮ JCI ಇವೆರಡೂ ಕಾರ್ಯಕ್ರಮಗಳ JCI ಸರ್ಜಿ ಫೌಂಡೇಶನ್ ವತಿಯಿಂದ ಮತ್ತು JCI ಮಲೆನಾಡು ವತಿಯಿಂದ ನಡೆಯುತ್ತಿದೆ. ಸೊ ಅದರ ಮಾಹಿತಿಯನ್ನು JCI ಮಲೆನಾಡು ಅಧ್ಯಕ್ಷರಾದಂಥ ಗಿರಿಮಾಜಿಯವರು ಕೊಡಬೇಕು ಅಂಥೇಳಿ ಕೇಳ್ಕೊಳ್ತೀವಿ. ನಮ್ಮ JCI ಧ್ಯೇಯ ಏನು ಹೇಳುತ್ತೆ ಅಂದರೆ, ಯುವ ಜನತೆಯಲ್ಲಿ ಗುಣಾತ್ಮಕ ಬದಲಾವಣೆ ಸೃಷ್ಟಿಸಿ ಸದೃಢಗೊಳಿಸಲು ನಾಯಕತ್ವದ ಅಭಿವೃದ್ಧಿಯ ಅವಕಾಶಗಳನ್ನು ಒದಗಿಸುವುದು. ಈ ನಿಟ್ಟಿನಲ್ಲೇ ನಮ್ಮ ಅದೇನು ಸ್ಟೇಟ್ ಗೌರ್ಮೆಂಟಿಂದ 5,000 ಹುದ್ದೆಗಳನ್ನು ಪೊಲೀಸ್ ವಿವಿಧ ಇಲಾಖೆಗಳಲ್ಲಿ ಕರೆದಿದ್ದಾರೆ. ಅದಕ್ಕೊಂದು ಅವಕಾಶ ನಮ್ಮ ಜನತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜುಲೈ 1ನೇ ತಾರೀಕು
ಕುವೆಂಪು ರಂಗಮಂದಿರದಲ್ಲಿ ಮಿಷನ್ ಖಾಕಿ 2026 ಎಂಬ ಶೀರ್ಷಿಕೆ ಅಡಿ ಒಂದು ಮೆಗಾ ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ವೆರೈಟೀಸ್ ಆಫ್ ಕ್ವಶನ್ ಪೇಪರಲ್ಲಿ ಹೇಗಿರುತ್ತೆ, ಅದರದ್ದು ಸಿಲೆಬಸ್ ವೈಟೇಜ್ ಹೇಗಿರುತ್ತೆ, ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಿಸ್ಟಮ್ ಬಗ್ಗೆ ಇನ್ ಡೀಟೇಲ್ ಆಗಿ, ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ ಅನ್ನೋ ಒಂದು ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇರೋ ಕುವೆಂಪು ರಂಗಮಂದಿರದಲ್ಲಿ ಬರೋ ಆಸ್ಪಿರೆಂಟ್ಸಿಗೆ ಒಂದು ಮೆಗಾ ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದನ್ನು ಸಪೋರ್ಟಿಗೋಸ್ಕರ ನಾವು ಸರ್ಜಿ ಫೌಂಡೇಶನ್ ಮುಖಾಂತರ ಇಬ್ಬರು ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಜುಲೈ 1ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಒಳಗೆ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು, ಪದವಿ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಉದ್ಯೋಗಾಂಶಿಗಳು ಅವರು ಭಾಗವಹಿಸ್ಬೋದು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ನಿಖಿಲ್ ಬಿ IPS ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಬರ್ತಾ ಇದ್ದಾರೆ, ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸರ್ಜಿ ಫೌಂಡೇಶನ್ ಕಡೆಯಿಂದ ಸರ್ಜಿ ಸರ್, ಧನಂಜಯ ಸರ್ಜಿ ಸರ್ ಕೂಡ ಇರ್ತಾರೆ. ಆ ಕಾರ್ಯಕ್ರಮಕ್ಕೆ ಇಬ್ಬರು ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ಆ ರಿಸೋರ್ಸ್ ಪರ್ಸನ್ ಬಗ್ಗೆ ನಮ್ಮ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾದ ವಿಕಾಸ್ ಹೆಗ್ಡೆ ಅವರು ಹೇಳಬೇಕು. ಮನೋಭಾವವನ್ನು ಹೆಚ್ಚಿಸಲು ಶ್ರೀಯುತರು ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ SP ಅವರು ಪರ್ಸ್ನಲ್ ಆಗಿ ಹೇಳಿದ್ದಾರೆ, ನಾನು ಸ್ಟೂಡೆಂಟ್ಸ್ನ ಉದ್ದೇಶಿಸಿ ಒಂದು ಅರ್ಧ ಗಂಟೆ ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಮೋರ್ ಓವರ್ ಯಾರ್ಯಾರು ಕಾನ್ಸ್ಟೇಬಲ್ ಆಕಾಂಕ್ಷಿಗಳು ಇರ್ತಾರಲ್ಲ, ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದರೆ ನಮ್ಮ ಶೀರ್ಷಿಕೆ ಅಂಡರಲ್ಲಿ ಮಿಷನ್ ಖಾಕಿ ಅಂತಂದರೆ ಬೇಸಿಕಲಿ ಕಾನ್ಸ್ಟೇಬಲ್ ಬರುತ್ತಲ್ಲ. ಸೊ ಆ ವಿಚಾರವಾಗಿ ಸರ್ರು ಪರ್ಸ್ನಲಿ ಏನಂತಂದರೆ ಹೆಚ್ಚೆಚ್ಚು ಜನ ಇನ್ನು ನಾವು 1ನೇ ತಾರೀಕು ಪ್ರೋಗ್ರಾಮ್ ಮಾಡ್ತಿರೋದಾದ್ರೂ 3ನೇ ತಾರೀಕು ತನಕ ಲಾಸ್ಟ್ ಡೇಟ್ ಇದೆ ಎಲ್ಲ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟಿಗೆ. ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ವಿನಂತಿಸ್ಕೊಳ್ತೇವೆ. ಥ್ಯಾಂಕ್ ಯು.